ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿದ್ದಾರೆ. ಕೆರೆ, ಜಲಾಶಯ ತುಂಬುವವರಿಗೆ ವ್ಯವಸಾಯ ಮಾಡಬೇಡಿ ಅಂತ ರೈತರಿಗೆ ಮನವಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಕೆಲವೆಡೆ ಧಾರಾಕಾರ ಮಳೆ, ಇನ್ನು ಹಲವೆಡೆ ಬರಗಾಲದ ಛಾಯೆ. ಇದು ರಾಜ್ಯದಲ್ಲಿನ ಪರಿಸ್ಥಿತಿ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರಾಜ್ಯದ ಅನ್ನದಾತರು ಮುಗಿಲಿನ ಕಡೆ ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕರು ಬಿತ್ತನೆ ಮಾಡಿ ಮಳೆಗಾಗಿ ಕಾದು ಕುಳಿತಿದ್ರೆ ಮತ್ತಷ್ಟು ಮಂದಿ ಬಿತ್ತನೆ ಮಾಡೋದಕ್ಕೆ ವರುಣನ ದಾರಿ ಕಾಯ್ತಿದ್ದಾರೆ. ಪರಿಸ್ಥಿತಿ ಹೀಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಶೀಲನೆಗೆ ಇಳಿದಿದ್ರು. ಇವತ್ತು ಚಿತ್ರದುರ್ಗಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಒದ್ದಿಕೆರೆ ಬಳಿ ಬರ ವೀಕ್ಷಿಸಿದ್ರು. ಒಣಗಿರುವ ಬೆಳೆ ನೋಡಿದ್ರು. ತಮಗೆ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ರೈತರು ಹೇಳಿದ್ದನ್ನ ಕೇಳಿದ್ರು. ಇನ್ನು ಡಿಕೆ ಯಾರ ಜಮೀನಿನಲ್ಲಿ ಬರ ವೀಕ್ಷಿಸಿದ್ರು ಆ ರೈತ ಟಿವಿ9 ಜೊತೆಗೆ ಮಾತನಾಡಿದ್ರು. ಸಿಎಂ ತಮ್ಮ ಪರಿಸ್ಥಿತಿ ಅವಲೋಕಿಸಿದ್ದಕ್ಕೆ ಖುಷಿಯಾಗಿದೆ ಅಂದ್ರು. ಸರ್, ತುಂಬಾ ಖುಷಿ ಆಯಿತು. ಸಿಎಂ ಅವ್ರು ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿದಾಗ ನಮಗೆ ತುಂಬ ಖುಷಿ ಆಯಿತು. ಏನಂದರೆ ಮಳೆ ಬರದೇ ಇರೋದ ಕಾರಣ ಬೆಳೆ ಎಲ್ಲ ಹಾಳಾಗಿದೆ. ಹಂಗಾಗ್ಬಿಟ್ಟು ಬರಪೀಡಿತ ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಚಿತ್ರದುರ್ಗ ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯೊಂದನ್ನು ನಡೆಸಿದ್ರು. ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನೆ ಮೀಟಿಂಗ್ ಮಾಡಿದ್ರು. ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎಚ್ ಮುನಿಯಪ್ಪ, ಶಾಸಕರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ರು. ಸಭೆ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ಸರ್ಕಾರ ಬರಕ್ಕೆ ಸಿದ್ಧತೆ ಮಾಡಿಕೊಳ್ತಿರೋದಾಗಿ ಹೇಳಿದ್ರು. ಇಷ್ಟೇ ಅಲ್ಲದೆ ಕೆರೆ, ಜಲಾಶಯಗಳು ತುಂಬದೆ ಯಾರೂ ಕೂಡ ವ್ಯವಸಾಯ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ನಾನಾಗ್ಲೇ ಆಸ್ ಎ ಟೀಮ್ ಕರ್ನಾಟಕ ನಾವು ನಮ್ಮ ಈ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಕೂಡ ಬಹಳ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೆರೆ ತುಂಬಿದೆ, ಡ್ಯಾಮ್ಗಳು ತುಂಬಿದೆ, ನೀವು ಯಾರು ವ್ಯವಸಾಯಕ್ಕೆ ಸಿದ್ಧತೆ ಮಾಡ್ಕೋಬೇಡಿ. ಅದನ್ನು ಕೂಡ ನಾನು ಎಲ್ಲರೂ ಕೂಡ ತಿಳಿಸಿದ್ದೇನೆ. ಡ್ಯಾಮ್ ನ ನೋಡಿಕೊಂಡೇ ನೀವು ವ್ಯವಸಾಯ ಮಾಡಬೇಕು ಅಂತ ಹೇಳಿ ನೀರಾವರಿ ಪ್ರದೇಶದಲ್ಲಿ ನಾನು ಮಾಡಿದ್ದೇನೆ. ಕಂಪಲ್ಸರಿ ಬರೀ ಕುಡಿಯೋ ನೀರು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಯಾರಿಗೂ ನೀರು ಕೊಡಬಾರದು ಅಂತ ನಾನು ತಿಳಿಸಿದ್ದೇನೆ. ಈಗ ಸ್ವಲ್ಪ ಆಲ್ಮಟ್ಟಿ ನಾರಾಯಣಪುರ ಡ್ಯಾಮ್ಗೆ ಸ್ವಲ್ಪ ನೀರು ಬರೋದು ಈಗ ಸ್ವಲ್ಪ ನೆನೆಯಿಂದ ನಮಗೆ ಸ್ವಲ್ಪ ಒಳ್ಳೆ ವಾತಾವರಣ ಕಾಣ್ತಾ ಇದೆ. ಆದರೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸಿದ್ದಾರೆ. ಮತ್ತು ಜವಾಬ್ದಾರಿಯನ್ನ ಬರ ಅಂತ ಅನ್ನೋದು ಪ್ರಕೃತಿಯ ವಿಕೋಪ. ಈ ಪ್ರಕೃತಿ ವಿಕೋಪ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ವೇಗದಲ್ಲಿ ತ್ವರಿತವಾಗಿ ಕ್ರಮ ವಹಿಸುವಂಥದ್ದಾಗಬೇಕು. ಇದರಲ್ಲಿ ಗುಳೆ ಹೋಗುವಂಥದ್ದಾಗುತ್ತೆ, ಉಗ್ರಲ್ಲಿ ಹೋಗುವಂಥದ್ದನ್ನ ಕೊಡ್ಲಿ ಬಳಕೆ ಮಾಡುವಂಥದ್ದು ಆಗಬಾರ್ದು. ಕರ್ನಾಟಕದಲ್ಲಿ ಬರಗಾಲದ ಹಿನ್ನೆಲೆ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಖಾಲಿ ತಟ್ಟೆ, ಲೋಟ ಹಿಡಿದು ವಿಭಿನ್ನವಾಗಿ ಪ್ರತಿಭಟಿಸಿದ್ರು. ಕರ್ನಾಟಕ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿ ಅಂತ ವಾಟಾಳ್ ಆಗ್ರಹಿಸಿದ್ದಾರೆ. ಬಸವರಾಜ್, ಟಿವಿ9, ಚಿತ್ರದುರ್ಗ.